ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಹಂಗಲ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ದಾನಿಗಳ ಸಹಕಾರ ಅಗತ್ಯ. ಜೈ ಭೀಮ್ ಶ್ರೀನಿವಾಸ್. ಹುಲ್ಕೂರು ಗ್ರಾಮ ಪಂಚಾಯಿತಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಸುಮಾರು 2 ತಿಂಗಳುಗಳಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದೇವೆ. ಕೊನೆಯದಾಗಿ ಹಂಗಲ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಮುಂದಿನ ವರ್ಷ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ವಿತರಣೆ ಮಾಡುವ ಭರವಸೆ ನೀಡಿದರು. ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಜೀವಿಸಲು ಹಾಗೂ ಉನ್ನತ ಸ್ಥಾನಕ್ಕೆ ಬರಲು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯವಾಗುತ್ತದೆ ಎಂದು ಅಂಬೇಡ್ಕರ್ ಯುವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಜೈ ಭೀಮ್ ಶ್ರೀನಿವಾಸ್ ಹೇಳಿದರು. ಗ್ರಾಮದ ಸಮೀಪದ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಗಳ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವ ಮೂಲಕ ಪೋಷಕರ ಹಾಗೂ ಶಿಕ್ಷಕರ ಗೌರವವನ್ನು ಉಳಿಸಬೇಕೆಂದು ಕಿವಿಮಾತು ಹೇಳಿದರು. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಲು ದಾನಿಗಳ ಸಹಕಾರ ಅಗತ್ಯವಾಗಿದೆ. ಅದೇ ರೀತಿ ನೋಟ್ ಪುಸ್ತಕ ವಿತರಣೆಯಲ್ಲೂ ಸಹ ದಾನಿಗಳು ಸಹಕಾರ ನೀಡಿದ್ದಾರೆಂದು ಹೇಳಿದರು. ಮುಖ್ಯ ಶಿಕ್ಷಕ ಸೋಮಶೇಖರ್, ಸಹ ಶಿಕ್ಷಕಿ ಲಕ್ಷ್ಮೀನಾರಾಯಣ್, ಗಣೇಶ್ ಬಾಬು, ನವೀನ್, ಸಂಘಟನೆ ಜಿಲ್ಲಾಧ್ಯಕ್ಷ ಗೋವಿಂದಪ್ಪ, ಹೋಬಳಿ ಅಧ್ಯಕ್ಷ ಸಂಜು, ಪ್ರಧಾನ ಕಾರ್ಯದರ್ಶಿ ಉದಯ್, ದಿನೇಶ್, ಸಂತೋಷ್ ಸೇರಿದಂತೆ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾದೇವ ನಿಮ್ಮ ಮಂಡ್ಯ ಮ್ಯಾಲ ದುಂಡು ಮಲ್ಲಿಗೆ, ಸೂಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡ್ಯ ಮ್ಯಾಲ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಮಾದೇವ ನಿಂಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಇವತ್ತೇನೋ ಮಕ್ಕಳೆಲ್ಲ ಸ್ವಲ್ಪ ಡೆಲ್ ಆಗಿದ್ದೀರಾ. ಎಲ್ಲರೂ ಜೋರಾಗಿ ಜೈ ಭೀಮ್ ಅನ್ನೋ ಘೋಷಣೆ ಬರಬೇಕು. ಜೈ ಭೀಮ್. ವಾಯ್ಸ್ ಬಂದಿಲ್ಲ ಮಕ್ಕಳೇ. ನಾವು ನಮ್ಮ ಒಂದು ಸಂಘಟನೆಯಿಂದ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿ ವಿತರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವತ್ತೇನು ಕೊನೆಯದಾಗಿ ನಮ್ಮ ಒಂದು ಅಂಗಳ ಸರ್ಕಾರಿ ಶಾಲೆ ಕೂಡ ಕಲಿಕಾ ಸಾಮಗ್ರಿನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಅಭಿಮಾನ ಇಟ್ಕೊಂಡಿದ್ವಿ ಅಂದರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಏನು ಕಡಿಮೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ಮಕ್ಕಳು ಎಷ್ಟೋ ಜನ ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ. ಅದಿರುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿರುವಂಥ ಗುರುಗಳಾಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು. ಅದರ ಒಂದು ಹಿನ್ನೆಲೆಯಿಂದಲೇ ಇವತ್ತು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು. ಜೊತೆಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಬುಕ್ ಇಲ್ಲ, ಪೆನ್ ಇಲ್ಲ ಅನ್ನೋ ಒಂದು ಕೊರತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ಎಲ್ಲ ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಪೆನ್ಸಿಲ್ ಎಲ್ಲ ಕೊಡ್ತಾ ಇದ್ದೀವಿ. ಮಕ್ಕಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೀವೆಲ್ಲ ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ ಅಲ್ವಾ? ಮನೆಯಲ್ಲಿ ವಾಸ ಮಾಡ್ತೀರಾ. ನಿಮ್ಗೆಲ್ಲ ಮನೆ ಕಟ್ಟಕ್ಕೆ ಏನೇ ಬೇಕಾಗುತ್ತೆ? ಸೌಂಡ್ ಇಲ್ಲ. ಇವಾಗ ಮನೆ ಏನಕ್ಕೆ ಕಟ್ಟೋದು? ಎಷ್ಟು ವರ್ಷ ಆಯ್ತು ಮನೆ ಚೆನ್ನಾಗಿರ್ಬೇಕು? ಕಟ್ಟಡ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಣ್ಣಾಗಿರ್ಬೋದು, ಕಲ್ಲು, ಇದೆಲ್ಲ ನೀಟಾಗಿ ಕಟ್ಟಿದ್ರೇನೆ ಮನೆ ಚೆನ್ನಾಗಿರೋದು. ಮನೇಲಿ ನಾವು ವಾಸ ಮಾಡೋಕೆ ಕೂಡ ಚೆನ್ನಾಗಿರೋದು. ಅದೇ ರೀತಿಯಾಗಿ ನೀವು ವಿದ್ಯಾಭ್ಯಾಸ ಪಡ್ಕೋಬೇಕಾದ್ರೆ ನಿಮ್ಗೆ ಏನೇನು ಬೇಕಾಗುತ್ತೆ? ಯಾಕೆ ಕೊಡೋದು? ನಾವೆಲ್ಲ ಏನಕ್ಕೆ ಕೊಡ್ತಾ ಇದೀವಿ? ಇದೆಲ್ಲ ಬುಕ್ಸು, ಪೆನ್ ಎಲ್ಲ ಚೆನ್ನಾಗಿ ಓದ್ತಿರಲ್ವಾ? ಚೆನ್ನಾಗಿ ಓದಬೇಕು. ಯಾಕಂದ್ರೆ ನಾನು ಕೆಲವೊಂದು ಸಮಯ ಅಂದರೆ ನಾನು ಆ ಜಾಗದಲ್ಲಿ ಕೂತ್ಕೊಂಡಿರುವಾಗ ಕನಿಷ್ಠ ಪಕ್ಷ ಒಂದು ಪೆನ್ಗಾಗಿರ್ಬೋದು, ಒಂದು ಬುಕ್ಗೆ ಕಷ್ಟ ಇತ್ತು. ಯಾಕಂದರೆ ಆ ಒಂದು ನೋವಿಂದ ಇವತ್ತು ನಾನು ಹುಟ್ಟಿ ಬೆಳೆದಿರುವಂಥ ಏನು ಪಂಚಾಯತಿ ಏನಿದೆ, ಪೂರ್ತಿ ಇಡೀ ಪಂಚಾಯತಿ ಕೂಡ ನನ್ನ ಕೈಯಲ್ಲಾದಷ್ಟು ಬುಕ್ಸು ಮತ್ತು ಸಾಮಗ್ರಿ ಕೊಡ್ತಾ ಇದ್ದೀನಿ. ಇದಕ್ಕೆ ನನ್ನ ಶ್ರಮ ಏನಿಲ್ಲ. ನಾನು ನಿಮಗೆಲ್ಲ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ, ಇದರ ದಾನಿಗಳ ಒಂದು ಶ್ರಮದಿಂದನೇ ನಾನಿವತ್ತು ಎಲ್ಲರಿಗೂ ಸಹ ಇವಾಗ ಬುಕ್ಕು ಮತ್ತು ಪೆನ್ ಎಲ್ಲ ಕೊಡೋದಕ್ಕೆ ಸಾಧ್ಯ. ಯಾಕಂದರೆ ಮಕ್ಕಳೇ, ನಾನು ಯಾವುದೇ ರೀತಿಯಲ್ಲಿ ಒಂದು ರಾಜಕೀಯದಲ್ಲಿಲ್ಲ,
ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ದಾನಿಗಳ ಒಂದು ಸಹಾಯದಿಂದ ಇವತ್ತು ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಬಹುಶಃ ದಾನಿಗಳು ಮುಂದೆ ಬರಲ್ಲ, ಆದರೆ ನಾವು ಅವ್ರ ಹತ್ರ ಅವ್ರ ಬಳಿ ಹೋಗ್ಬಿಟ್ಟು ಈ ಥರ ಬುಕ್ಸ್ ಕೊಡ್ಬೇಕಂತ ಕೇಳಿದಾಗ ಎಲ್ಲರೂ ಸಹ ಪ್ರೀತಿಯಿಂದ ಅವ್ರ ಕೈಲಾದಷ್ಟು ನಮಗೆಲ್ಲ ಸಹ ಸಹಾಯ ಮಾಡ್ತಾರೆ. ಯಾಕೆ ಸಹಾಯ ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಈ ರೀತಿ ಬುಕ್ಸ್ ಕೊಡ್ತಾ ಇದ್ದಾರೆ ಮತ್ತು ಪೆನ್ ಕೊಡ್ತಾ ಇದ್ದಾರೆ ಅಂದಾಗ ಪ್ರತಿಯೊಬ್ಬರು ಕೂಡ ನಮಗೆಲ್ಲ ಸಹಕಾರ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಸಹ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸ ಪಡೆದುಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾನೊಂದು ಮನವಿ ಮಾಡ್ತೀನಿ. ಯಾಕಂದರೆ ನೀವೆಲ್ಲರೂ ಸಹ ಓದ್ತಾ ಇದ್ದೀರಾ. ಇಲ್ಲಿ ಯಾರು ಟಿ ಸಿ ಆಗ್ತೀರಾ? ಪೊಲೀಸ್ ಯಾರು ಆಗ್ತೀರಾ? ಇಲ್ಲಿ ಗುರುಗಳು ಯಾರು ಆಗ್ತೀರಾ? ಏನು ಪೊಲೀಸ್ ಏನೋ ಜಾಸ್ತಿ ಕಡಿಮೆ ಇರಪ್ಪ, ಇರಲಿ. ಚೆನ್ನಾಗಿ ಓದಬೇಕು. ನೀವು ಹುಟ್ಟಿರುವಂಥ ಗ್ರಾಮಕ್ಕೆ ಒಳ್ಳೆ ಗೌರವ ತಂದುಕೊಡ್ಬೇಕು. ಜೊತೆಗೆ ನಿಮ್ಗೇನು ಪಾಠ ಹೇಳಿಸ್ಕೊಟ್ಟಿರುವಂಥ ಗುರುಗಳಿಗಾಗಿರ್ಬೋದು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಬಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ. ನೀವು ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದರೆ ಈ ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯಗಳಾಗಿರ್ಬೋದು, ದಬ್ಬಾಳಿಕೆಗಳಾಗಿರ್ಬೋದು, ಇದರಿಂದ ನಾವು ಹಿಂದಿರುಗ್ತೀವಿ. ಇದರಿಂದ ಜಾಸ್ತಿ ನಾವು ಸಮಾಜದಲ್ಲಿ ಬದುಕುವುದಕ್ಕೆ ಕಷ್ಟ ಆಗುತ್ತೆ. ಶಿಕ್ಷಣ ಎಂಬುದು ನೀವು ಪಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂಥ ಹೆಣ್ಮಕ್ಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಮಾಡ್ತೀರಾ? ಏನೋ ವಾಯ್ಸ್ ಕಡಿಮೆ ಬರ್ತಾ ಇದೆ. ಏನೋ ಊಟದ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಏನು ವಾಯ್ಸ್ ಕಡಿಮೆನಾ? ಯಾಕಂದ್ರೆ ಮಕ್ಕಳೇ, ನಮ್ಮನ್ನ ನಮ್ಮ ತಂದೆ ತಾಯಿ 9 ತಿಂಗಳು ಹೊತ್ತು ಸಾಕಿರ್ತಾರೆ. ಯಾಕಂದ್ರೆ ಏನಾದರೂ ನನ್ನ ಮಗಳು ಏನಾದರೂ ಸಮಾಜಕ್ಕೆ ಸಾಧನೆ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ನಿಮ್ಮನ್ನ ಶಾಲೆಗೆ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಅವ್ರ ಗೌರವ ಉಳಿಸ್ಬೇಕಾದ್ರೆ ಸರಿಯಾದ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಗುರುಗಳೇನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಇರಬೇಕು. ಅರ್ಥ ಆಯ್ತಾ? ಬಹುಶಃ ನಿಮ್ಮ ತಂದೆ ತಾಯಿ ನೀವು ಎಷ್ಟು ಓದ್ತಾ ಇದ್ದೀರೋ ಇಲ್ವೋ ಕೇಳ್ತಾರೋ ಇಲ್ವೋ, ಆದರೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಕೇಳೋದು ಮುಖ್ಯವಾಗಿ ಗುರುಗಳು ಮಾತ್ರ. ಗುರುಗಳು ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಮಕ್ಕಳು ಬೇಕಾದ್ರೆ ದೂರ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನೀವೆಲ್ಲ ಬಂದಿದ್ದಾರಲ್ಲ, ನಿಮ್ಮ ಗುರುಗಳನ್ನ ಯಾವುದೇ ರೀತಿಯಲ್ಲಿ ದೂರ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಮಕ್ಕಳು ಸಹ ಗುರುಗಳ ಮಕ್ಕಳು. ಅರ್ಥ ಆಯ್ತಾ? ಗುರುಗಳು ಹೇಳ್ದಂಗೆ ಕೇಳಿಕೊಂಡು ಜೀವನದಲ್ಲಿ ಚೆನ್ನಾಗಿರಬೇಕು. ನಾವು ಚೆನ್ನಾಗಿ ಬದುಕಬೇಕಂದ್ರೆ ಶಿಕ್ಷಣ ಪಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕೊನೆಯದಾಗಿ ಅಂಗ್ಲ ಗ್ರಾಮಕ್ಕೆ ನಾವು ಕೊಟ್ಟಿದ್ದೀವಿ ಬುಕ್ಸ್ ಎಲ್ಲ. ಮುಂದಿನ ವರ್ಷ ಏನಂದರೆ, ನಾನು ಇಡೀ ಕೆಜಾಪ್ ತಾಲೂಕು ಎಷ್ಟು ಗ್ರಾಮಗಳೈತೋ ಅಷ್ಟೂ ಗ್ರಾಮಗಳಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ನನ್ನ ಕೈಯಲ್ಲಾದಷ್ಟು ಕಲಿಕಾ ಸಾಮಗ್ರಿ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇಷ್ಟು ಕೆಲವೊಂದು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ಮತ್ತು ಗಣ್ಯರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಎಲ್ರಿಗೂ ಜೈ ಭೀಮ್. ಕೊನೆಯದಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಉಲ್ಕೂರು ಪಂಚಾಯಿತಿಯಲ್ಲಿ. ಅದೇನೋ ಹೇಳ್ತಾರಲ್ವ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಮತ್ತು ಬಹಳಷ್ಟು ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಸದಾವಕಾಶ ಸಿಕ್ಕಿದೆ ಮಕ್ಕಳಿಗೆ. ನಿಜವಾಗ್ಲೂ ಕೂಡ ನಾನು ಈ ಒಂದು ಎಲ್ಲ ಪದಾಧಿಕಾರಿಗಳನ್ನು ಅಧ್ಯಕ್ಷರ ಆದಿಯಾಗಿ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳು ಒಂದು ರೀತಿಯಲ್ಲಿ ಕಾಣದ ಕೈಗಳಿಂದ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಸರ್ಕಾರ ಅನೇಕ ಯೋಜನೆಗಳನ್ನ ತರ್ತಾ ಇದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಹಂತಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹ ನಮ್ಮ ಪೋಷಕ ವರ್ಗದವ್ರಿಗಾಗಿರ್ಬೋದು ಅಥವಾ ಆ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂದರೆ, ಊರಿಗೊಂದೊಂದು ಶಾಲೆ ಪ್ರಾರಂಭ ಆಗುತ್ತೇನೋ ಮುಂದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಳವಣಿಗೆಗಳು ಸಾಗ್ತಾ ಇದೆ. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಉಳಿಸ್ಕೊಂಡಿದ್ದೀವಿ ಅಂತಂದ್ರೆ ಇವರೆಲ್ಲ ಕಾರಣ ಅದಕ್ಕೆ ಮಕ್ಕಳ. ಯಾಕಂತಂದ್ರೆ ಇವರ ಒಂದು ಪ್ರೋತ್ಸಾಹ ಬೆಂಬಲ ನಮಗೆಲ್ಲ ಸಿಗ್ತಾ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸುಗಮ ಆಗ್ತದೆ. ಬೆಳಗ್ಗೆ ಶ್ರೀನಿವಾಸ ಅವರು ಫೋನ್ ಮಾಡಿ ಹೇಳಿದ್ರು, ನಾವೆಲ್ಲ ಮಕ್ಕಳಿದ್ದಾಗ ನಮಗೆ ಏನೋ ಒಂದು ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಸರ್ ಅಂತ. ಖಂಡಿತ ನಾವು ಕೂಡ ಮಕ್ಕಳಾಗಿದ್ದಾಗ ನಮಗೆಲ್ಲ ಒಂದು ಸ್ಲೇಟು ಬಳಪ ಒಂದು ಪೆನ್ಸಿಲ್ ಕೊಡಿಸಿದ್ದಾರೆ ಅಂದ್ರೆ ಅದೇ ಒಂದು ದೊಡ್ಡ ಇದು. ಪೆನ್ಸಿಲ್ ಒಂದು ರೀತಿಯಾದಂಥ ಯೋಜನೆಗಳನ್ನ ತಂದು ನಿಮಗೆ ಒಂದು ಉತ್ತಮ ಮಾರ್ಗದರ್ಶನ ಆಗಬೇಕು, ಉತ್ತಮ ಬುನಾದಿ ಆಗಬೇಕು ಅಂತ ಮಾಡ್ತಾ ಇದ್ರೆ
ಇಂತಹ ಒಂದು ಮಹಾನ್ಗೂ ಮುಂದೆ ಉತ್ತಮ ವಿದ್ಯಾರ್ಥಿಗಳಾಗಬೇಕು, ಭಾರತದ ಒಂದು ಮಾದರಿ ಪ್ರಜೆಗಳಾಗಬೇಕು ಮಕ್ಕಳು. ಏನು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಧ್ಯೇಯ ಏನಾಗಿತ್ತು? ಅವರ ಒಂದು ಧ್ಯೇಯವಾಕ್ಯ ಏನು? ಅಂಬೇಡ್ಕರ್ ಅವರ ಧ್ಯೇಯವಾಕ್ಯ ಹೇಳ್ತೀರಾ? ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಡಿ ಅಂತ ಅಲ್ವಾ? ಯಾವಾಗ ನಮ್ಮಲ್ಲಿ ಒಂದು ಸಂಘಟನೆ ಅನ್ನೋದು ಇರುತ್ತೆ, ಅದರಲ್ಲಿ ಶಕ್ತಿ ಇರುತ್ತೆ. ಒಗ್ಗಟ್ಟಿನಲ್ಲಿ ಏನಿದೆ? ಬಲ ಇದೆ ಅಲ್ವಾ? ಒಗ್ಗಟ್ಟಿನಲ್ಲಿ ಬಲ ಇದೆ. ಯಾವಾಗ ನಮಗೆ ಬಲ ಬರುತ್ತೋ ಆ ಬಲವನ್ನ ನಾವು ಯಾವತ್ತೂ ಕೂಡ ನಮ್ಮ ಬಲವನ್ನ ಧನಾತ್ಮಕ ಚಿಂತನೆಗಳಿಗೆ ಬಳಸ್ಕೋಬೇಕೇ ಹೊರತು ಋಣಾತ್ಮಕ ಚಿಂತನೆಗಳಿಗೆ ಬಳಸ್ಕೋಬಾರ್ದು. ಯಾವಾಗ ನಮ್ಮ ಬಲವನ್ನ ನಾವು ಒಂದು ಉತ್ತಮ ದಾರಿಗೆ ಅದನ್ನ ದಾರೆ ಎರಿತೀವಿ, ಆವಾಗ ನಾವು ಆಡ್ಕೊಂಡಿರ್ತಕ್ಕಂಥ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಏನು ನಮ್ಮ ಭಾರತವನ್ನು ಕಂಡಾಗ, ಇತಿಹಾಸವನ್ನು ತೆಗೆದುಕೊಂಡಾಗ ಅನೇಕ ಸಂತರು ಆಳಿರ್ತಕ್ಕಂಥ ದೇಶ ಇದು. ಅನೇಕ ಸಮಾಜ